ಎಲ್ಲಿ ಹೋಗ್ತಾ ಇದ್ದೀರಾ ಇಬ್ರು? ನಿನ್ನೆ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಯಾಕೆ ಹೇಳ್ತಾ ಇಲ್ಲ? ಅಪ್ಪ ಅದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಅಪ್ಪಂಗೇನಾದ್ರೂ IVF ಬಗ್ಗೆ ಗೊತ್ತಾಗಿಲ್ಲ ತಾನೆ? ಡಾಕ್ಟ್ರದ್ದು ಮೆಸೇಜ್ ಬಂದಿತ್ತು, ಚೆಕಪ್ಗೆ ಅಂತ ಕರೆದಿದ್ದಾರೆ. ಹಾಗೆ ಅತ್ತಿಗೆಗೂ ಹಾಸ್ಪಿಟಲಲ್ಲಿ ಯಾರನ್ನೂ ಮೀಟ್ ಮಾಡಬೇಕಿತ್ತಂತೆ. ಸೊ ನಾನು ಹೇಳಿದೆ ಒಟ್ಟಿಗೆ ಹೋಗೋಣ ಅಂತ, ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆನೇ ಬನ್ನಿ, ಎಲ್ಲರೂ ಹೋಗೋಣ. ಅಪ್ಪ ಮತ್ತು ಅಣ್ಣ ಹಾಸ್ಪಿಟ್ಲಿಗೆ ಬಂದರೆ ನಾವು ಯಾವುದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವೋ ಅದ್ರ ಬಗ್ಗೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದೇನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ. ಅಪ್ಪ ಇರಬೇಕಾದ್ರೆ ಅದಕ್ಕೇನು ಚೆಕಪ್ಗೆ ಹೇಗೆ ಕರ್ಕೊಂಡು ಹೋಗಲಿ? ಹೌದು ಅಪ್ಪ, ನೀವು ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದು? ಕಾಮನ್ ಸೆನ್ಸ್ ಇರಲಿ, ಅಪ್ಪ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಹೆಸರು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕೆಲಸನೂ ಮಾಡಬೇಕಾಗತ್ತೋ ಮಗನೇ. ನನ್ನ ಚುನಾವಣೆ ಪ್ರಚಾರಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಡೊನೇಷನ್ ಕೊಡಕ್ಕೆ ಬಂದಿದ್ದೀನೋ. ಗ್ರೇಟ್ ಪ್ಲಾನಿಂಗ್ ಅಪ್ಪ. ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡು ಅತ್ತಿಗೆಗೆ ಅವ್ರ ಫ್ರೆಂಡ್ನು ಮೀಟ್ ಮಾಡಿಸ್ತೀನಿ. ಸರಿ, ನೀನ್ ಬಾ ಅನುರಾಗ್. ಸಾರಿ ನಾನು ಬರೋದು ಲೇಟ್ ಆಗೋಯ್ತು. ನಾನು IVF ಫಾರ್ಮ್ ತೊಗೊಂಡಿದ್ದೀನಿ, ಪ್ಲೀಸ್ ಫಾರ್ಮ್ ಫಿಲ್ ಮಾಡಿಬಿಡಿ. ಬನ್ನಿ ನನ್ನ ಜೊತೆ ಪ್ಲೀಸ್. ಅಪ್ಪ ಮತ್ತೆ ಅನುರಾಗ್ ಅವ್ರೇನಾದ್ರೂ ನಾನು IVF ರೂಮ್ ಹತ್ರ ಇರೋದನ್ನ ನೋಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನಾವು ಒಂದು ಫಾರ್ಮ್ ಫಿಲ್ ಮಾಡ್ಬೇಕಷ್ಟೇ, ಆಮೇಲೆ ನಮ್ಮನ್ನು ಕರೀತಾರೆ. ಆದ್ರೆ ನಮ್ಮನ್ನು ಯಾರು ನೋಡದೇ ಇರಲಿ ಸಾಕು. ಆದ್ರೆ ನಂಗಂತೂ ತುಂಬಾ ಭಯ ಆಗ್ತಾ ಇದೆ. ಅಪ್ಪ ಮತ್ತೆ ಅನುರಾಗ್ ಅವರಿಬ್ರು ಇಲ್ಲೇ ಇದ್ದಾರೆ. ಹೇಗೆ ಕೆಲಸ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅದಕ್ಕೆ ನೀವು ಎಲ್ಲ ಟೆನ್ಷನ್ ಬಿಟ್ಬಿಡಿ. ನೀವೊಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿದ್ದೀರಾ. IVF ಇಂದ ನೀವು ಅಮ್ಮ ಆಗೋ ಆಸೆನೂ ನಿಜ ಆಗುತ್ತೆ, ಮತ್ತೆ ಅನುರಾಗ್ ಸರ್ ಮೇಲೆ ಯಾವ ಅಪದ್ನೇನೂ ಬರಲ್ಲ. ನಿಮ್ಗಿದೇ ಬೇಕಲ್ವಾ? ಈ ಟೋಕನ್ ತಗೊಳ್ಳಿ, ಇಲ್ಲೇ ವೇಟ್ ಮಾಡಿ. ಡಾಕ್ಟರ್ ನಿಮ್ಮನ್ನ 5 ನಿಮಿಷದಲ್ಲಿ ಕರೀತಾರೆ. ದೇವ್ರು ನಮ್ಗೆಲ್ಲ ಕೊಟ್ಟು ಚೆನ್ನಾಗಿಟ್ಟಿದ್ದಾನೆ ಡಾಕ್ಟರ್. ಅದನ್ನ ಅವಶ್ಯಕತೆ ಇದ್ದವ್ರಿಗೆ ಹಂಚೋದು ಗುಲಾಬ್ ಸಿಂಗ್ ತನ್ನ ಕರ್ತವ್ಯ ಅನ್ಕೋತಾನೆ. ಯಾಕಂದ್ರೆ ನಾನು ಬಿಂದ್ಯಾನ 23ನೇ ತಾರೀಕು ಮದುವೆ ಆಗ್ತಾ ಇದ್ದೀನಿ. ನನ್ ಮದ್ವೆ ಆಗೋಗಿದೆ, ಮತ್ತೆ ನಾನೇ ಸೂರಜ್ನ ಹೆಂಡತಿ. ನಾನು ನಿನಗೆ ಸೂರಜ್ ಮತ್ತೆ ಬಿಂದ್ಯಾ ಮದ್ವೆ ತನಕ ಸಮಯ ಕೊಡ್ತೀನಿ. ನೀನ್ ಸೂರಜ್ ಹೆಂಡತಿ ಅಂತ ಪ್ರೂವ್ ಮಾಡಿ ತೋರ್ಸು. ನಾನಿವಾಗ ಹೇಗ್ ಸಾಬೀತ್ಪಡಿಸ್ಲಿ ನನ್ ಮದ್ವೆ ಸೂರಜ್ ಜೊತೆಲಾಗಿದೆ ಅಂತ? ನನ್ ಸಂಬಂಧನ ಹೇಗ್ ಕಾಪಾಡ್ಕೊಳ್ಳಿ? ಸಾಕು ಸಾಕು ಮಗಳೇ, ಸಾಕು. ನೀನ್ ಇಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲ. ತಗೋ ಇದನ್ನ, ನಿಮ್ಮ ಅಣ್ಣ ಅತ್ತಿಗೆಗೆ ಫೋನ್ ಮಾಡು. ಅವ್ರು ನಿನ್ ಮದ್ವೆಲಿದ್ರು ಅಲ್ವಾ? ಅಷ್ಟೇ, ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ತಗೋ, ಫೋನ್ ಮಾಡು. ಗುಲಾಬ್ ಸಿಂಗ್ ಸರ್, ನೀವು ನಮ್ಮ ಹಾಸ್ಪಿಟಲ್ಗೋಸ್ಕರ ತುಂಬ ದೊಡ್ಡ ಡೊನೇಷನ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಶ್ಯಕತೆ ಏನಿಲ್ಲ ಡಾಕ್ಟ್ರೆ. ಈಗೆಲ್ಲ ಜಗತ್ತು ಅದೆಷ್ಟು ಮುಂದುವರೆದು ಬಿಟ್ಟಿದೆ ಅಂದರೆ ಇವತ್ತು ಮಗು ಮಾಡ್ಕೊಳ್ಳೋಕ್ಕೆ ತಂದೆ ಅವಶ್ಯಕತೆ ಇಲ್ಲದೇ ಇರಬಹುದು,
ಇವತ್ತು ನನಗೆ ನಮ್ಮ ಸಂಸ್ಕೃತಿಯಲ್ಲೇ ನಂಬಿಕೆ ಇದೆ, ಮನೆ ವಂಶದ ಕುಡಿ ವಂಶದ ರಕ್ತದಿಂದನೇ ಹುಟ್ಟಬೇಕು. ಕೆಲವೊಬ್ರು ತಮ್ಮ ವಂಶ ಮುಂದುವರ್ಸೋದಕ್ಕೂ ಕೂಡ ಈ IVF ಅದು ಇದು ಅಂತ ಏನೇನೋ ಮಾಡೋನ್ ಕಂಡ್ರೆ ಪಾಪ ಅನ್ಸುತ್ತೆ. ಒಂದ್ ವೇಳೆ ನನ್ನ ಮನೇಲಿ ಯಾರಾದ್ರೂ ಹೀಗೆ ಮಾಡಿದ್ರೆ ಅವ್ರನ್ನ ಒಂದೇ ದಿನದಲ್ಲಿ ಮನೆಯಿಂದ ಆಚೆ ಹಾಕ್ತಿದ್ದೆ. ಬಿಡಿ, ಈ ಹೊಸ ಟೆಕ್ನಿಕ್ಕು ಸಮಾಜದ ವಿಕಾಸಕ್ಕೂ ಬೇಕಾಗಿದ್ದೆ. ಇದೆ ಅಂದ್ರೆ ಇದೆ. ಗುಲಾಬ್ ಸರ್, IVF ಫಾರ್ಮಲ್ಲಿ ಅನುರಾಗ್ ಅಣ್ಣ ಮತ್ತೆ ಖುಷ್ಬು ಅದಕ್ಕೆ ಹೆಸರು ಬರ್ತಿದೆ. ಇದೇನಾದರೂ ಅಪ್ಪ ಇಲ್ಲ ಅಣ್ಣನ ಕೈಗೆ ಸಿಕ್ಕಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದು ನನ್ನ ಪೇಪರ್. ಓಕೆ, ಸಾರಿ. ಅದಕ್ಕೆ ನಡೀರಿ. ಅಪ್ಪ, ಇವತ್ತು ಈ ಕೆಲಸ ಮಾಡಿ ಜನರ ಮನಸ್ಸಲ್ಲಿ ಹಾಗೂ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಜ್ಜೆನೇ ಇಟ್ಟಿದ್ದೀರಾ ಅಪ್ಪ. ಆದರೆ ಪುರುಷೋತ್ತಮ್ ಅವರು ಇಂಪ್ರೆಸ್ ಆಗಬೇಕಷ್ಟೇ. ಆಗುತ್ತೆ, ಅದು ಕೂಡ ಆಗುತ್ತೆ. ಬಾ. ಡಾಕ್ಟರ್, ಇವರೇ ಪೇಷಂಟ್. ನೀವು ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಿ, ನಾನು ಕರಿತೀನಿ. ಏನಾಯ್ತು? ಅಪ್ಪ ಆ ಮನೇಲಿ ಖುಷ್ಬು ಅದಕ್ಕೆ ಒಬ್ರೆ ನನಗೆ ಹೆಲ್ಪ್ ಮಾಡೋದಕ್ಕಾಗೋದು, ಆದ್ರೆ ಅವರು ಫೋನೇ ರಿಸೀವ್ ಮಾಡ್ತಿಲ್ಲ. ಏನೂ ಆಗಲ್ಲ, ಏನೂ ಆಗಲ್ಲ. ನೋಡು ಮಗಳೇ, ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ನಮಗೆ ಎಲ್ಲ ದಾರಿಗಳು ಮುಚ್ಚೋದ್ರೆ ಆ ಭಗವಂತ ನಮಗೆ ಹೊಸ ದಾರಿ ತೋರಿಸ್ತಾನೆ. ನೀನ್ ಚಿಂತೆ ಮಾಡಬೇಡಮ್ಮ, ಆ ದೇವರು ಖಂಡಿತವಾಗ್ಲೂ ಏನಾದರೂ ಒಂದು ಮಾಡ್ತಾನೆ. ನಮ್ಗೆ ಏನಾದರೂ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರೆ ಆ ತಾಯಿ ತನ್ನ ತ್ರಿಶೂಲವನ್ನ ಹಿಡಿದು ಆ ತ್ರಿಶೂಲದಿಂದ ಅವಳು ನಮ್ಮ ಎಲ್ಲ ಸಮಸ್ಯೆಗಳನ್ನ ಒಂದೇ ಕ್ಷಣದಲ್ಲಿ ತೊಡೆದು ಹಾಕ್ಬಿಡ್ತಾಳೆ.
ಪಾರ್ವತಿ ದೇವಿ. ಇಡೀ ಜಗತ್ತಿಗೆ ಗೊತ್ತು ನಿನ್ನ ಗಂಡ ಆ ಶಿವಪ್ಪ ಅಂತ. ಶಿವನ ಸ್ತೋತ್ರದಲ್ಲೂ ಬರ್ತಿದೆ ನೀವಿಬ್ರು ಗಂಡ ಹೆಂಡತಿ ಅಂತ. ಆದ್ರೆ ನಾನು ಸೂರಜ್ ಗಂಡ ಹೆಂಡತಿ ಅಂತ ಎಲ್ಲೂ ಬರ್ತಿಲ್ಲ. ನಾನು ನನ್ನ ಮದ್ವೆನ ಹೇಗೆ ಸಾಬೀತುಪಡಿಸ್ಲಿ? ನನಗೆ ಸಹಾಯ ಮಾಡು. ಯಾವುದಾದ್ರೂ ದಾರಿ ತೋರಿಸು ಪ್ಲೀಸ್. ಪೇಷಂಟ್ಗೂ ನಿಮಗೂ ಏನು ಸಂಬಂಧ? ನಾನು ಅವ್ರ ಹೆಂಡತಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ನನಗೆ ದಾರಿ ತೋರಿಸಿದ್ದಕ್ಕೆ. ಈಗ ಸಾಕ್ಷಿ ಸಿಗತ್ತೆ, ಇವಾಗ ಸಿಗತ್ತೆ.